ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ರವೆ ಸಜ್ಜಿಗೆನ ಮಾಡ್ತಾಯಿದ್ದೀನಿ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ಮುಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೋಡ್ಕೊಂಡು ಬನ್ನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ, ಅಂದರೆ ಟೀ ಕುಡಿಯೋ ಲೋಟದಲ್ಲಿ ನೀರನ್ನ ಸೇರಿಸಿದ್ದೀನಿ. ನಂತರ ಅದಕ್ಕೆ ಇವಾಗ 1-2 ಸ್ಪೂನಷ್ಟು ರವೆನ ಸೇರಿಸ್ತಾ ಇದ್ದೀನಿ. ನೋಡಿ, ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ದೇ ಇರೋ ಥರ. ಹಾಗೇನೆ ಕೈ ಬಿಡದಂತನೇ ತಿರುಗ್ತಾ ಇರಿ. ಈ ಫುಡ್ನ ಬಂದು 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ತಿನ್ನಿಸ್ಬೋದು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸ್ವೀಟ್ನ ಬಳಸೋದ್ರಿಂದ, ಅಂದರೆ ಬೆಲ್ಲ, ಸಕ್ಕರೆ ಈ ರೀತಿ ಬಳಸೋದ್ರಿಂದ ಮಕ್ಕಳಿಗೆ 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು. ಅದಕ್ಕಿಂತ ಚಿಕ್ಕ ಮಕ್ಕಳಿಗೆ ಸ್ವೀಟ್ನ ಕೊಡಬಾರ್ದು. ಅದಕ್ಕೋಸ್ಕರ ಅಂತಲೇ ಒಂದು ವಿಡಿಯೋನ ಮಾಡಿದ್ದೀನಿ. 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಬನಾನನ ಮ್ಯಾಶ್ ಮಾಡಿ ಈ ರೀತಿ ಬೆಂದಿರೋ ಅಂತಹ ಸಜ್ಜಿಗೆಗೆ ಹಾಕಿ ಕೊಡೋದ್ರಿಂದ ಅದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದನ್ನು ಕೂಡ ನೀವು ಮಾಡ್ಬೋದು. ನೋಡಿ, ಈ ಥರ ರವೆ ಎಲ್ಲ ಬೇಯ್ತಾ ಇದೆ. ಬೆಂದಾದ ನಂತರ ಇದಕ್ಕೆ ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ಸಕ್ಕರೆಗಿಂತ ಬೆಲ್ಲನ ಬೆಟರು. ಸೊ ಬೆಲ್ಲನ ಯೂಸ್ ಮಾಡಿ. ಸ್ವೀಟ್ನ ಮಕ್ಕಳಿಗೆ ಕೊಡಬಾರ್ದು. ಆದರೂ ಸ್ವಲ್ಪ ಯೂಸ್ ಮಾಡೋಣ ಅಂತ ಹೇಳಿದ್ರೆ ಈ ಥರ ಯೂಸ್ ಮಾಡ್ಬೋದು. ಇದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಬಂದು 1 ಚಮಚದಷ್ಟು ತೊಗೊಂಡಿದ್ದೀನಿ. ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಬಂದು ಲೋ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ನೀಟಾಗಿ ಬೆಂದಾಗಿದೆ. ನಿಮ್ಮ ಮಕ್ಕಳು ಯಾವ ಕ್ವಾಂಟಿಟಿಲಿ ತಿಂತಾರೆ ಅದಕ್ಕೆ ತಕ್ಕಂತೆ ನೀವು ಸಾಮಗ್ರಿಗಳನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ನಂತರ ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ರುಚಿಕರವಾದ ಸಜ್ಜಿಗೆ ರೆಡಿನೇ ಆಯಿತು. ಎಷ್ಟು ಈಸಿಯಾಗಿ ಈ ಫುಡ್ನ ರೆಡಿ ಮಾಡ್ಕೋಬೋದು, ನೋಡಿದ್ರಲ್ವಾ? ಇದನ್ನಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಮಿಸ್ ಮಾಡ್ದೇ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ನೀವು ಸ್ವಲ್ಪ ತುಪ್ಪನ ಸೇರಿಸಿ ಮಕ್ಕಳಿಗೆ ತಿನ್ನಿಸಿದ್ರಾಯ್ತು, ಇಷ್ಟಪಟ್ಟು ತಿಂತಾರೆ. ನೋಡಿ, ಇಷ್ಟು ಕಡಿಮೆ ಸಮಯದಲ್ಲಿ ಈ ರೆಸಿಪಿನ ಮಾಡ್ಬೋದು ಅಂತ ಹೇಳಿ. ತಿನ್ಕೊಳ್ಳಿ ಮತ್ತೆ. ಹೇಗಿದೆ ಚಿನ್ನಿ? ಇಲ್ಲಕ್ಕವ, ಅಲ್ಲೇ ಎತ್ಕೋಬೇಕು. ಹೇಗಿದೆ ಚಿನ್ನಿ? ನಾನು ತಿನ್ನಿಸ್ಕೊಡ್ತೀನಿ ರೀ. ಬೇಡ, ನಾನು ತಿನ್ನಿಸ್ಕೊಡ್ತೀನಿ. ಗುಡ್ ಗರ್ಲ್, ಗುಡ್ ಗರ್ಲ್. ತಿನ್ನಿ. ಖಾಲಿ ಖಾಲಿ ತಗೊಂಡಿಲ್ಲ. ತಿನ್ಕೊಳ್ಳಿ. ಹೆಂಗೆ ತಿನ್ನೋದು ಮಗಳೇ? ಚಿನ್ನ ಹೆಂಗೆ ತಿನ್ನೋದು? ನಮ್ 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 ನಮ್. ಈ ಗುಮ್ಮಡು, ಮುದ್ದು ಗುಮ್ಮಡು. ತಿನ್ಕೊಮ್ಮ, ನೀನು ತಿನ್ಕೊಮ್ಮ. ಹೇಗಿದೆ ಚಿನ್ನಿ? ಟೇಸ್ಟ್ ಹೇಗಿದೆ ಹೇಳಲಿಲ್ಲ? ಸೂಪರಾ? ಥ್ಯಾಂಕ್ ಯು ಮಗಳೇ. ಯಾರೋ ತೋರಿಸ್ತಿದ್ದೀರಾ? ಅಪ್ಪನ ತೋರಿಸ್ತಿದ್ದೀರಾ? ತೋರಿಸಿ ಆಯ್ತು ಇನ್ನೊಂದ್ಸಲ. ಏನವಾ? ಇನ್ನೊಂದ್ಸಲ ತೋರಿಸ್ಬಿಡಿ. ಬಾಯ್ ಎಲ್ಲೂ ಹೋಯ್ತೀರ. ಇದನ್ನೇ ತಿನ್ನಿ. ಚಿನ್ನಿ ಬೇಯಬೇಕಾ ಮತ್ತೆ? ಓಯ್ ಗುಮ್ಮಡ, ಮುದ್ದು ಗುಮ್ಮಡ. ಎಲ್ಲೋಯ್ತೈತೆ ಮಗಳೇ? ಈಚೆ ಇರುತ್ತೆ, ತಿನ್ಕೊಳ್ಳಿ ನೀವು. ಶ್ರೇಯನ್ವಿ, ಓಯ್ ಗುಮ್ಮಣ, ಕೈಯೆಲ್ಲ ಮಾಡ್ಕೊಂಡು ನಿಂತ ನೀವು ಮಾಡ್ತಿರೋದು? ಹಿಂಗೆಲ್ಲ ಕೈ ಮಾಡ್ಕೊಬಿಡಿ ನೀವು. ನಾನು ತಿನ್ನಿಸ್ಕೊಡ್ತೀನಿ ಇವಾಗ, ಆಯಿತಾ? ತಗೊಮ್ಮ. ಗುಡ್ ಗರ್ಲ್. ಎಂತ ನೀವು ಕೈಯಲ್ಲಿ ಕಲಿಸೋದು? ಬೇಡಿ ಚಿನ್ನಿ, ಅಲ್ಲೆಲ್ಲ ಇಡಬಾರ್ದು. ಗುಡ್ ಗರ್ಲ್ ಅಲ್ವಾ ನೀವು? ಅಲ್ಲಿ ಇಡಬೇಡಿ ಚಿನ್ನಿ. ಇಲ್ಲಾಕಿ ಒಳಗಡೆ ಹಾಕಿ. ಇಲ್ಲಿಗೆ ಹಾಕಮ್ಮ, ಒಳಗಡೆ ಹಾಕಮ್ಮ. ಗುಡ್ ಗರ್ಲ್.
ಗುಡ್ ಗರ್ಲ್. ತಿನ್ನಮ್ಮ ಎತ್ಕೊ ತಿನ್ನಮ್ಮ. ವೆರಿ ವೆರಿ ಗುಡ್ ಗರ್ಲ್ ಚಿನಿ. ದಾಡಿ ಕುಂಡ ಮದ್ವೆ ಮನೆ ಕೋತ, 10 ಲಾಡು ತಿಂದ ಇನ್ನೂ ಬೇಕು ಅಂದ. ಅಮ್ಮ ಬೆಣ್ಣೆ ಕೊಟ್ಟರು, ಅಪ್ಪ ತಣ್ಣೆ ತಂದ್ರು, ಕೈ ಕಟ್ ಬಾಯ್ ಮುಚ್ಚ. ಎಲ್ಲಿಗೆ ಹೋಯ್ತಿದ್ರ? ಅಲ್ಲಿ ಕೂತ್ಕೊಳ್ಳೋಕ್ಕಾಗತ್ತ ಕಿಟಕಿ ಹತ್ರ? ಕಿಟಕಿ ಹತ್ರ ಕೂರೋಕ್ಕಾಗತ್ತ ಮಗಳೇ? ಆಯಿತು ಕೂಚಿ, ಕರೆಕ್ಟಾಗಿ ಕೂಚಿ ಆಯಿತು ಕೂಚಿ. ಇಲ್ಲಿ ಬನ್ನಿ, ಇಲ್ಲಿ ಕೂಚಿ ಬನ್ನಿ, ಇಲ್ಲಿ ಕೂಚಿ ಕರೆಕ್ಟಾಗಿ ಆಯಿತು. ಅಯ್ಯೋ ಕೂತ್ಕೊಳ್ಳಿ, ಆಯಿತು ಇಲ್ಲೇ ಕೂತ್ಕೊಳ್ಳಿ, ದಿಬ್ಬದ ಮೇಲೆ ಬೇಡ, ಇಲ್ಲೇ ಕೂತ್ಕೊಳ್ಳಿ. ಹುಡ್ಗರು ತಿನ್ಕೊಳ್ಳಿ. ಇವಾಗ ಎಲ್ಲಿಗೆ ಹೋಗೋಣ ಮಗಳೇ? ಬಾಯಿಗೆ ಹಾಕಳಿ, ಅದನ್ನ ಕೊಯ್ದಿರೋದು ಬಾಯಿಗೆ ಹಾಕಳಿ. ಫಸ್ಟು ಇದು ಹಾಕಬಿಡಿ ಬಾಯಿಗೆ, ಹಾಕಳಿ ಬೇಗ ಹಾಕಳಿ. ಗುಡ್ ಗರ್ಲ್. ಹೆಂಗೆ ತಿನ್ನೋದು ಮಗಳೇ? ಚಿನಿ ಹೆಂಗೆ ತಿಂತೀರಾ ನೀವು? ಹಂಗೆ ತಿಂತೀರಾ ಮಗಳೇ ನೀವು? ಚಿನಿ ಕಣ್ಣಲ್ಲಿ ಕಣ್ಣು ಅಲ್ಲ, ಆಯ್ತಾ ಕಣ್ಣು ಮತ್ತೆ ಕಣ್ಣಿ. ಚಿನಿ ಬಾಯಿ ಇಲ್ಲಮ್ಮ, ಬಾಯಿ ಅದಾ. ತಿನ್ಕಳಿ ಮತ್ತೆ ಅಯ್ಯಪ್ಪ ಕಣ್ಣು ಹೊಡಿತೀರಾ ನೀವು? ಸೂಪರಾಗಿ ಹೊಡಿತೀರಾ ಮಗಳೇ. ಹಂಗೆ ಮುಟ್ಬಾರ್ದು ಮಗಳೇ. ಶುಟ್ಟ ಅದು, ಶುಟ್ಟ. ಮುಟ್ಬಾರ್ದು. ಶುಟ್ಟ ಅಂತೆ, ಆಯಿತಾ? ಹಂಗೆಲ್ಲ ಮಾಡ್ಬಾರ್ದು. ಕಾಲ ಹತ್ರ ಯಾಕೆ ಮಡಿಕೊಂಡಿದ್ದೀರಾ? ಚೆಲ್ಬಿಟ್ಟಿರ ಇರಿ. ಅಲ್ಲಿ ಮಡಗಬಾರ್ದು ಚಿನಿ. ಇಲ್ಲಿ ಮಡಿಕೊಳ್ಳಿ, ತೊಡೆ ಮೇಲೆ ಕಾಲು ಕೆಳಗಡೆ ಮಡಗಬಾರ್ದು. ಇಲ್ಲಿ ಮಡಿಕೋಬೇಕು. ಮಾಮಿ ಅಲ್ವಾ ಅದು? ಮಾಮಿ ಅಲ್ವಾ ಮಗಳೇ? ಮಗಳೇ ಹಂಗೆ ಸಣ್ಣ ಮಾಡ್ಕೋಬೇಕು. ಅಲ್ಲೆಲ್ಲ ಈಗ ಮಾಡ್ಕೋತೀರಾ ಕೆನ್ನೆಗೆಲ್ಲ ನೀವು? ಸಾಕು. ನಂಗೂ ಆಯಿತು ಮಗಳೇ, ಥ್ಯಾಂಕ್ ಯು. ಮಾಡೀಗ ಆಯಿತು, ಸಾಕು, ಅಷ್ಟೇ ಸಾಕು ನನಗೆ ಕೂಚಿ. ಥ್ಯಾಂಕ್ ಯು ಸಾಕು ನಿಮಗೂ. ವೆರಿ ವೆರಿ ಗುಡ್ ಗರ್. ತಿನ್ಕೊಳ್ಳಿ ಇವಾಗ. ತಿನ್ಕೊಳ್ಳಿ ಚಿನ್ನಿ, ಬೇಗ ಟೈಮ್ ಆಯ್ತದೆ. ಇನ್ನೊಂದು ಸ್ವಲ್ಪ ಐತೆ, ತಿನ್ಕೊಮ್ಮ. ಅಲ್ಲಿ ಸಾಕಾಗುತ್ತೆ ನಿಮಗೆ ಕೂತ್ಕೊಳ್ಳೋಕ್ಕೆ? ಚೇರ ನಿಮಗೆ ಅದು? ಚೇರ ಮಗಳೇ ನಿಮಗೆ ಅದು? ಅಲ್ಲಿ ಕೂತ್ಕೊ ತಿಂತೀರಾ ನೀವು? ಅಯ್ಯಪ್ಪ, ಚೇರ ನಿಮಗೆ ಅದು? ಬ್ರೇಕ್ಫಾಸ್ಟ್ನ ಮುಗಿಸಿ ಸ್ವಲ್ಪ ಹೊತ್ತು ಆ್ಯಕ್ಟಿವಿಟಿನ ಮಾಡಲಿಕ್ಕೆ ಅಂತ ಕೊಟ್ಟಿದ್ದೆ ಬಾಲ್ನ. ಆಟಾಡ್ತಾ ಇದ್ದಾರೆ ಅದರಲ್ಲೇನೆ ಇವಾಗ. ಈ ಆ್ಯಕ್ಟಿವಿಟಿಯಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಇದ್ರ ಬಗ್ಗೆ ಆಗಲೇ ಒಂದು ವಿಡಿಯೋ ಮಾಡಾಕಿದ್ದೀನಿ. ಸೊ ಅದು ಇಂಟ್ರೆಸ್ಟ್ ಇದ್ದರೆ ಬೇಕಿದ್ರೆ ಚೆಕ್ ಮಾಡಿ ನೋಡಿ. ತೆಗೀರಿ, ಬಾಯಲ್ಲಿ ತೆಗಿಬಾರ್ದು, ಕೈಯಲ್ಲೇ ತೆಗೀರಿ ಮಗಳೇ. ಕೈಯಲ್ಲಿ ತೆಗಿಯಮ್ಮ. ಬೇಡಿ, ಬಾಯಿಗೆ ಹಾಕ್ಬಾರ್ದು. ಗುಡ್ ಗರ್ಲ್ ಅಲ್ವಾ ನೀವು? ಬಾಯಿಗೆ ಹಾಕ್ಬೇಡಿ. ಬೇಡಿ ಚಿನ್ನಿ, ಕೈಯಲ್ಲಿ ತೆಗಿಯಮ್ಮ. ಕೈಯಲ್ಲಿ ತೆಗ್ದಕ್ಕಮ್ಮ. ಚಿನ್ನಿ ಏಟ್ ಬೇಕಾ ನಿಮ್ಗೆ? ತೆಗ್ದಕ್ಕಿ ಬೇಗ ತೆಗಿಯಮ್ಮ. ಚಿನ್ನಿ ತೆಗ್ದಕ್ಕಿ ಮಗಳೇ. ಆಟಾಡಿ ಆಯಿತು. ನಿಂತ್ಕೊತಿಲ್ವಾ? ಕೆಳಗಡೆ ಮಡಗಿ ಚಿನ್ನಿ, ಕೆಳಗಡೆ ಮಡಗ್ರೆ ನಿಂತ್ಕೊಳ್ತಿದ್ದು. ಸೋಫಾ ಅಲ್ವಾ ನಿನ್ನೆಲ್ಲ? ಎಂತ ಕೋಪ ನಿಮಗೆ? ಕೆಳಗಡೆ ಮಡ್ಬಿಟ್ಟು ಆಡೋಗಿ. ಕೆಳಗಡೆ ಇಳಿರಿ, ಕೆಳಗಡೆ ಮಡಗಿ. ಕೆಳಗಡೆ ಮಡಗಿ. ಅದು ಬೇಕಾ? ನಿಧಾನ. ಇಳಿರಿ, ಕೆಳಗಡೆ ಬೇಕಾ? ನಿಧಾನಕ್ಕೆ ಇಳಿರಿ. ಎತ್ಕೊಡ್ಲಾ? ಗುಡ್ ಗರ್ಲ್. ಕೆಳಗಡೆ ಮಡ್ಗಮ್ಮ. ಎಂತ ತಿಳಿ ತಗೊಂಡು. ಊಟ ಆದಮೇಲೆ ಮಕ್ಕಳಿಗೆ ನೀರು ಕುಡಿಸೋದು ತುಂಬಾ ಮುಖ್ಯ. ನೀರನ್ನ ಕುಡಿಸೋದನ್ನು ಮರಿಬೇಡಿ. ಕುಡ್ಕೊಳ್ಳಿ ಚಿನ್ನಿ, ಕುಡೀರಿ. ನಿಧಾನ ಕುಡೀರಿ, ಸ್ವಲ್ಪನ. ಕುಡಿಸ್ಕೊಡ್ತೀನಿ ಬಿಡು.
ಇದು ಕೊಡಿ. ಚೆಲ್ಲಿದ್ರೆ ಏಟ್ ನೋಡಿ, ಅದು ಕೆಳಗಡೆ ನೀರು ಚೆಲ್ಲಿದ್ರೆ ಏಟ್ ಹೊಡಿತೀನಿ. ಆಯಿತಾ? ಕೊಡಿಲಿ, ಲೋಟ ಕೊಡಿಲಿ, ಕೊಡು. ಕೊಡ್ತಾಯ್ತಾ? ಲೋಟ ಕೊಡು ಅಂತ. ಗುಡ್ ಗರ್ಲ್. ಮಧ್ಯಾಹ್ನದ ಊಟ ಟೈಮ್ ಆಗಿದೆ ಅಂತ ಹೇಳಿ ತುಪ್ಪ ಉಪ್ಪು ಅನ್ನನ ಕೊಡ್ತಾಯಿದ್ದೀನಿ. ಅದನ್ನು ಪ್ರತಿಯೊಬ್ಬರಿಗೂ ಯಾವ ರೀತಿ ಕೊಡಬೇಕಂತ ಗೊತ್ತು, ಬಟ್ ನಾನು ಯಾವ ರೀತಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಒಂದು ತುತ್ತಷ್ಟು ಅನ್ನನ ತಗೊಂಡಿದ್ದೀನಿ. ನಂತರ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಅದನ್ನು ನೀಟಾಗಿ ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ್ಳಿ. ಬಾ ದುಂಬಿ, ದುಂಬಿ, ದುಂಬಿ ನೋಡಿಲಿ. ಕೆಳಗಡೆ ಹೇಳಿ, ಕೆಳಗಡೆ ಕೂಚು ಬಾ. ಬೇಗ ಬೇಗ ಬಂದರೆ ಬೂ ಕರ್ಕೊಯ್ತೀನಿ, ಇಲ್ಲಾಂದ್ರೆ ಕರ್ಕೊಂಡೋಗಲ್ಲ. ಬೈಲಿ. ರಾಮ ರಾಮ ಜೈ ಜೈ ರಾಮ ಮಾಡು ಬೈಲಿ. ಶ್ರೇಯನ್ವಿ, ಶ್ರೇಯನ್ವಿ. ಈ ತುಪ್ಪ ಉಪ್ಪು ಅನ್ನದಿಂದ ಏನು ಪ್ರಯೋಜನ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಅನ್ನದಿಂದ ಕಾರ್ಬೋಹೈಡ್ರೇಟ್ಗಳ ಮೂಲಕ ಮಗುವಿಗೆ ಶಕ್ತಿ ನೀಡುತ್ತೆ. ತುಪ್ಪದಿಂದ ಕೊಬ್ಬು ಮತ್ತು ಶಕ್ತಿಯನ್ನು ಒದಗಿಸುತ್ತೆ. ಮಗುವಿನ ಬೆಳವಣಿಗೆಗೆ ಅಗತ್ಯವಾದ ಕೊಬ್ಬಿನ ಭಾಗವನ್ನು ಆಹಾರದಲ್ಲಿ ಸೇರಿಸುತ್ತೆ. ಉಪ್ಪು ದೇಹಕ್ಕೆ ಅಗತ್ಯವಾದ ಸೋಡಿಯಮನ್ನು ನೀಡುತ್ತೆ. ಆದರೆ ಉಪ್ಪನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಇದೇ ರೀತಿ ತುಂಬ ಬೆನಿಫಿಟ್ಸ್ ಇದೆ. ಅದರಲ್ಲೂ ಈ ಫುಡ್ನ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ರೈಸ್ನ ನಮಗೆ ಅಂತ ಹೇಳಿ ಮಾಡ್ಕೊಂಡಿರ್ತೀವಿ ನೋಡಿ, ಅದರಲ್ಲೇ ಇವ್ರಿಗೊಂದು ಸ್ವಲ್ಪ ಅನ್ನನ ತೆಗೆದು ಬೇರೆ ಫುಡ್ನ ಮಾಡ್ಕೊಡೋಕ್ಕೆ ರೆಡಿ ಇಲ್ಲ ಅಂತಂದಾಗ ಇದನ್ನು ತಿನ್ನಿಸ್ಬೋದು. ಬೀಳ್ತಿದೆ, ಬೀಳ್ತಿದೆ, ಹಿಡಿದ್ರೆ ಬೀಳ್ತೀಯ. ಅನ್ನಲ್ವಾ? ಹಾಯ್ ಅನ್ನಲ್ವಾ? ಹೋಯ್ ಚುಬು, ಹಾಯ್ ಹೇಳಿ. ಹಾಯ್, ಗುಡ್ ಗರ್ಲ್ ಬಂಗಾರಿ. ಅಲ್ಲಿ ಯಾರಿಲ್ಲ ಚಿನಿ, ಈ ಕಡೆ ಹೇಳಿ, ಕ್ಯಾಮ್ರಾಗೆ ಹೇಳಿ, ಫೋನ್ಗೆ ಹಾಯ್ ಹೇಳಿ. ಅಲ್ಲಿಲ್ಲ ಚಿನಿ, ಇಲ್ಲಿ ನನಗೆ ಹೇಳಿ ಹಾಯ್ ಅಂತ. ಗುಡ್ ಗರ್ಲ್, ವೆರಿ ವೆರಿ ಗುಡ್ ಗರ್ಲ್ ಬಂಗಾರಿ. ನೀವು ತಿನ್ಕಮ್ಮ, ಆಯಿತು, ಊಟ ಮಾಡ್ಕೊಳ್ಳಿ ಮಗಳೇ. ಏನಮ್ಮ ಎಲ್ಲವ? ಪಪ್ಪ ಇಲ್ಲ ಮಗಳೇ. ಬೂ ಹೋಗಿಲ್ವಾ? ಬೂ ಐತಲ್ಲಮ್ಮ ಆಗ್ಲೇ. ಮರೆತ್ಬಿಟ್ಟಿದ್ದೀರಾ ಶ್ರೇಯನ್ವಿ? ಮರೆತ್ಬಿಟ್ಟಿದ್ದೀರಾ ಮಗಳೇ? ಕೂಚಿ ಕೂಚಿ ಕೆಳಗಡೆ ಕೂಚಿ, ಕೂಚಿ ಮಗಳೇ. ಕೂಚಮ್ಮ, ಬೀಳ್ತೀಯ ಬೀಳ್ತೀಯ, ಕೂಚಮ್ಮ. ತಿನ್ಕೊಳ್ಳಿ. ಮಾಡಿ ಬೇಗ ಬೇಗ. ತಿನ್ಕೊಳ್ಳಿ. ನಾವು ನಮಗೆ ಊಟ ಮಾಡೋಕ್ಕೆ ಅಂತ ರೈಸ್ನ ಮಾಡ್ಕೊಂಡಿರ್ತೀವಿ ನೋಡಿ, ಅದು ಬಿಸಿ ಇರುವಾಗಲೇ ಅದನ್ನು ನೀಟಾಗಿ ಮ್ಯಾಶ್ ಮಾಡಿ ಕೈಯಲ್ಲಿನೇ ತಿನ್ನಿಸ್ಬೋದು. ಇದನ್ನಂತೂ ತುಂಬಾ ಇಷ್ಟಪಟ್ಟು ತಿಂತಾಳೆ. ಒಂದು ಸಲ ಸಾಂಬಾರನ್ನು ಕೂಡ ಇದಕ್ಕೇ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಒಂದೊಂದು ಸಲ ಉಪ್ಪು ತುಪ್ಪನ ಎಷ್ಟೇ ತಿನ್ನಿಸ್ತೀನಿ. ಸಾಂಬಾರು ಏನು ಮಾಡಿರ್ತೀವಿ ಅದನ್ನೇ ಒಂದು ಸ್ಪೂನಷ್ಟು ಹಾಕಿ ತಿನ್ನಿಸಿದ್ರಾಯ್ತು. ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಆ ರೀತಿ ತಿನ್ನಿಸಿ. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಇವಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ ಇದನ್ನು. ಮಾಡಿ ಚಿನಿ. ಎಲ್ಲಿಗೆ ಓಡೋಗುತ್ತೆ ನೀವು? ಏನು ಇಲ್ಲ ಚಿನಿಯಲ್ಲಿ. ಮೇಡಮ್ ಮೇಡಮ್ಮ, ಈಗ ಆ ಕಡೆ ಹೋಗೋಣ. ಮೇಡಮ್ ಚಿನಿ, ಹೆಂಗೆ ತಿಂತೀರ ಚಿನಿ ನೀವು? ಹೆಂಗೆ ತಿಂತೀಯಮ್ಮ? ಹತ್ಬಾರ್ದು ಚಿನಿ. ಶ್ರೇಯನ್ವಿ, ಹತ್ತದು ಯಾಕಂತೆ? ಹತ್ತದು ಯಾಕಂತೆ? ದುಂಬಿ ಅವರು ಏನು ಮಾಡ್ತಾರೆ ಅವರು? ಇಳಿರಿ ಚಿನಿ, ಇಳಿರಿ ಚಿನಿ. ಓಯ್ ಕಳಿ,
ಓಯ್ ಕಳಿ. ಬೇಗ 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 ಶ್ರೀ ಏನ್ವಿತ್ತು ಬೇಡವಾ. ಊಟನ ಮಾಡಿಸಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಬೌಲ್ನೆಲ್ಲ ನೀಟಾಗಿ ಖಾಲಿನೇ ಮಾಡಿದ್ರು. ಊಟನ ಮಾಡಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ರು. ನಂತರ ಒಂದು ಸ್ವಲ್ಪ ಕಡಲೆಪುರಿನ ಕೊಡೋಣ ಅಂತ ಹೇಳಿ ಕೊಟ್ಟಿದ್ದೀನಿ. ತಿನ್ಕೊಳ್ಳಿ. ಹೇಗಿದೆ? ಕೈ ಹಾಕೋದು ಬಾಯೊಳಗಡೆ ತೆಗಿರಿ. ಚಿನಿ ಹೇಗಿದೆಯಮ್ಮ? ಓಯ್ ಕಳಿ ಹುಡ್ಕಳಿ ಗುಮ್ಮಣ್ಣ ಸೂಪರಾ. ಸರಿ ಸರಿ, ಈ ಕಡೆ ಹೇಳಿ, ಆ ಕಡೆ ಯಾರೂ ಇಲ್ಲ. ಥ್ಯಾಂಕ್ ಯು. ತಿನ್ಕೊಳ್ಳಿ. ತಿನ್ನಿ, ತಿನ್ಕೊಳ್ಳಿ. ಇಲ್ಲ ಐತೆ ಕಾಣಂತ ತಿನ್ನಿ. ಫಸ್ಟ್ ತಿನ್ನಿ, ಖಾಲಿ ಮಾಡಿ ಕೊಡ್ತೀನಿ. ತಿನ್ನಿ. ತಿನ್ನಮ್ಮ ಬೇಡವಾ? ಮತ್ತೆ ಇನ್ನು ಫಸ್ಟ್ ಖಾಲಿ ಮಾಡೋ ಅದನ್ನೇ ಕೊಡ್ತೀನಿ. ಬೇಡವಾ ಮಡಿಕಳ್ಳ? ಮತ್ತೆ ತಿನ್ಕೊ, ತಿನ್ನು, ಖಾಲಿ ಮಾಡಿ ಫಸ್ಟು. ನೀನು ಚಲ್ತೀಯಾ? ತಿನ್ನಿ ಇವಾಗ. ಕಡಲೆಪುರಿನ ಮಕ್ಕಳಿಗೆ ಕೊಡ್ಬೋದಾ ಅಂತ ಹೇಳಿದ್ರೆ ಖಂಡಿತ ಕೊಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ನಾನು 8 ತಿಂಗಳು ಮಗುವಿಂದನೇ ಕೊಡ್ತಾ ಇದ್ದೆ. ನಾವು ತಿನ್ನಬೇಕಾದ್ರೆ ಅವಳಿಗೂ ಕೂಡ ಕೊಟ್ಟಾಗ ಒಂದೊಂದನ್ನು ಬಾಯಲ್ಲಿ ಇಟ್ಕೊಂಡು ತಿಂತಾ ಇದ್ಲು. ಮತ್ತು ಕಡಲೆಪುರಿಲಿ ಸಿರ್ಲಕ್ ಕೂಡ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು. ಇದ್ರೆ ಕಡಲೆಪುರಿಯಿಂದ ಮಕ್ಕಳಿಗೆ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಇದರಲ್ಲಿ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಮಕ್ಕಳಿಗೆ ಶಕ್ತಿಯನ್ನು ನೀಡುತ್ತೆ. ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಫೈಬರ್ ಇರೋದ್ರಿಂದ ಮಕ್ಕಳ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ. ಇದು ಹಗುರವಾದ ಆಹಾರವಾಗಿರೋದ್ರಿಂದ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ನೀಡಬಹುದು. ಮತ್ತು ಇದು ಕಡಿಮೆ ಕೊಬ್ಬಿನ ಆಹಾರವಾಗಿದೆ. ಮಕ್ಕಳಿಗೆ ಹೆಲ್ತಿಯಾಗಿರೋ ಸ್ನ್ಯಾಕ್ಸ್ನ ಕೊಡಬೇಕು ಅಂತ ಹೇಳಿದರೆ ಇದನ್ನು ಕೊಡ್ಬೋದು. ಬೇರೆ ಹೊರಗಡೆಯಿಂದ ಬೇಕ್ರಿಲಿ ಅಥವಾ ಅಂಗಡಿಗಳಲ್ಲಿ ತಂದು ಎಣ್ಣೆ ತಿಂಡಿಗಳು ಮತ್ತು ಚಾಕ್ಲೇಟ್ಸ್ನೆಲ್ಲ ಕೊಡಬಹುದು. ಈ ರೀತಿ ಹೆಲ್ತಿಯಾಗಿರೋ ಫುಡ್ನೇ ಕೊಡ್ಬೋದು, ಏನಿಲ್ಲ. ಮಧ್ಯಾಹ್ನ ಒಂದು ಟೈಮ್ ಮಲ್ಕೋತಾರೆ ಅವರು. ನಿದ್ದೆ ಬಂದಿರೋದ್ರಿಂದ ಅವ್ರಿಗೆ ತೊಟ್ಲಲ್ಲಿ ಕುಣಿಸ್ಬಿಟ್ಟು ಒಂದು ಡೇಟ್ಸ್ನ ಕೊಟ್ಟಿದ್ದೆ, ಖರ್ಜೂರನ. ಅದನ್ನು ತಿಂತಾ ಹಾಗೇ ಆಟಾಡ್ತಾ ಇದ್ದಾರೆ. ಹಾಗೆ ನಿದ್ದೆ ಬಂದು ಕೂಡ ಮಲ್ಕೋತಾರೆ. ಅವ್ರು ಮಲ್ಗಿತಿದ್ಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಚಿನಿ ಬಾಯ್ ಮಾಡಿ ಚಿನಿ. ಟಾಟಾ. ಗುಡ್ ಗರ್ಲ್. ಇನ್ನೊಂದ್ಸಲ ಮಾಡಿ. ನೋ ಬುಮ್ ಬುಮ್ ಅಲ್ಲ, ಮಲ್ಕೋತಿದ್ದೀರಾ. ಟಾಟಾ ಮಾಡಿಬಿಡಿ ಮಾಡಿ. ಗುಡ್ ಗರ್ಲ್. ಏನು ತಿಂತಿದ್ದೀರಾ ನೀವು? ತೋರಿಸಿ. ಏನದು? ಡೇಟ್ಸ್. ತಿನ್ಕೊಳ್ಳಿ, ತಿನ್ನಿ ಆಯ್ತು ಇವಾಗ. ಇವ್ರನ್ನ ಮಲಗಿಸ್ಬೇಕಾದ್ರೆ ಶ್ಲೋಕ, ರೈಮ್ಸ್ ಮತ್ತು ದೇವ್ರ ಸಾಂಗ್ಗಳನ್ನ ಅವಾಗವಾಗ ಹಾಡ್ತಾ ಇರ್ತೀನಿ. ಅದರಿಂದ ಅವ್ರು ಕೇಳ್ತಾ ಕೇಳ್ತಾ ಹಾಗೆ ನಿದ್ದೆನ ಮಾಡ್ತಾರೆ. ಹೇ ಶಾರದೆ ದಯಾ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯಾ ಪಾಲಿಸು. ಏನಮ್ಮ? ಈ ಬಾಳನು ಬೆಳಕಾಗಿಸು. ನಾಳೆಗಳ ಅಮ್ಮ ಇಲ್ಲ ಮಗಳೇ, ಭೂ ಹೋಗೈತೆ. ಅಮ್ಮ ಬಂದಿಲ್ಲ ಇನ್ನು. ಕೇಳ್ತಾ ಹಾಗೆ ನಿದ್ದೆ ಬರುತ್ತೆ. ಆವಾಗ ಮಲ್ಕೊಳ್ಳಿ ಅಂತ ಹೇಳಿದ್ರೆ ಅವರೇ ಮಲ್ಕೋತಾರೆ. ನೋಡಿ ನಿದ್ದೆನೇ ಮಾಡ್ತಾ ಇದ್ದಾರೆ. ಎಲ್ಲೈತೆ ಚಿನಿ? ಹಾಲೆಲ್ಲಿದೆ ತೋರಿಸಿ. ಎಲ್ಲೈತೆ ಮಗಳೇ? ಹೆಂಗೆ ಕುಡಿತೀಯಮ್ಮ ನೀನು? ಹಂಗೆ ಕುಡಿತೀರ ಚಿನಿ? ಬೇಕಾ ನಿಮಗೆ? ಹಾಂ ಬೇಕಮ್ಮ? ಯಾರಿಗಮ್ಮ ಹಾಲು ಕಾಯಿಸಿರೋದು? ಯಾರಿಗಮ್ಮ? ಅಯ್ಯೋ ಕಳ್ಳಿ. ಹಾಲನ್ನ ಕಾಯಿಸಿರೋದು ನೋಡಿ, ಹಾಲನ್ನ ಕೊಡು ಅಂತ ಹೇಳಿ ಖುಷಿ ಪಡ್ತಿದ್ದಾರೆ. ಕೊಡಲ್ಲ ನಾನು ನಿಮಗೆ, ಕೊಡಲ್ಲ. ನಾನು ಕುಡ್ಕೋತೀನಿ, ನಾನು ಕರ್ಕೊಳ್ಳಲ್ಲ ನಿಮ್ಮನ್ನ. ಹಾಲು ಬೇಕಾ? ಆಯಿತು ಮಗಳು, ಕೊಡ್ತೀನಿ ಮಗಳೇ. ನಿದ್ದೆನ ಮುಗಿಸಿ ಎದ್ರು. ಮಧ್ಯಾಹ್ನ 3 ಗಂಟೆ ಇಲ್ಲಾಂದ್ರೆ 3:15 ಮಲ್ಕೋತಾರೆ. ಎದೊಳೋದು ಸಂಜೆ 5 ಗಂಟೆ ಆಗುತ್ತೆ. 5 ಗಂಟೆ ಮೇಲೆ ಅವ್ರೇನು ಮಲ್ಕೊಳ್ಳೋಲ್ಲ. ನಂತರ 5 ಗಂಟೆಲಿ ಎದ್ರು ಅಂತ ಹೇಳಿ ಅವ್ರಿಗೆ ಒಂದು ಸ್ವಲ್ಪ ಹಾಲನ್ನ ಕಾಯಿಸ್ಕೊಟ್ಟಿದ್ದೀನಿ. ಕುಡ್ಕೊಂಡ್ರೆ ಚಿನಿ? ಕುಡಿದ್ರಾ? ಖಾಲಿ ಆಯ್ತಾ ಮಗಳೇ? ತೋರಿಸಿ, ತೋರಿಸಿ ಮೊಮ್ಮಗ, ತೋರಿಸಿ ಮಗಳೇ, ತೋರಿಸಿ. ಬೇಕು ಬೇಕು ಅಂತ ಅಷ್ಟು ನಗ್ತಿದ್ರಿ. ಎಲ್ಲೋಯ್ತು ಹಾಲು? ಗುಡ್ ಗರ್ಲ್, ಗುಡ್ ಗರ್ಲ್ ಚಿನಿ. ಇನ್ನೊಂದು ಸ್ವಲ್ಪ ಹಾಕೊಡ್ಲಾ ಚಿನಿ? ಇಡೀರಿ ಚಿನಿ, ಬಟ್ಟೆಗೆಲ್ಲ ಮಾಡ್ಕೊಬಾರ್ದು. ಇಡೀರಿ ಮಗಳು. ಹಂಗೆ ನೀವು ಹಿಡ್ಕೊಳ್ಳಿ, ನಾನು ಕೊಡ್ತೀನಿ. ಕುಡೀರಿ, ಕುಡ್ಕೊಳ್ಳಿ. ಮತ್ತೆ ಯಾಕೆ ನಗ್ತಿದ್ರಿ ಹಾಲು ಕಾಯಿಸ್ಬೇಕಾದ್ರೆ? ಹಾಲು ಹಾಲು ಅಂತ ಹೇಳಿ.
ಕುಡ್ಕಮ್ಮ. ಜಾಜಿ ಅಂತಿದ್ರಾ? ಆಯ್ತು ಕುಡ್ಕಡಿ ಇವಾಗ. ಏ ಕಳ್ಳಿ, ಸುಮ್ಮನೆ ಇಷ್ಟಪಡೋದಷ್ಟು ನೀವು ಕುಡಿಯಲ್ಲ. ಕುಡೀರಿ ಮತ್ತೆ ಪಟ ಪಟ ಅಂತ. ಉಂಕವ ದಾದಿ ದಾದಿ ಕುಡ್ಕೋ. ಕುಡೀರಿ ಮಗಳು. ಸೊಬ್ಬಿ ಎಷ್ಟು ನಗದು ನೀವು. ಕಾಲಿನಮ್ಮ ಬಿಟ್ಕೊಳ್ಳೆ ಮಗಳೇ. ಇಲ್ಲಿ ಬಾ ಮತ್ತೆ ಕುಡೀರಿ. ಗುಡ್ ಇಡ್ರಿ ಇವಾಗ ಇನ್ನೊಂದು ಸ್ವಲ್ಪ. ಎಂತಕ್ಕೆ ಬೇಡ ಅನ್ನೋದು ನೀವು ಮತ್ತೆ ಕೇಳಿದ್ದು. ಹಿಡ್ಕೊಮ್ಮ. ಇಡೀರಿ ಚಿನಿ. ಗುಡ್ ಗರ್ಲ್ ಅಲ್ವಾ ನೀವು. ಕುಡ್ಕೊಮ್ಮ. ಬೇಗ ಕುಡೀರಿ ಬೇಗ. ಬೋಗೋಣ ಬೂ ಅಲ್ಲಿ ಪಪ್ಪ ಬತ್ತೈತೆ. ಕುಡ್ಕೊಳ್ಳಿ ಮಗಳೇ ಬೇಗ. ಕುಡೀರಿ ಕುಡೀರಿ. ಸ್ವಲ್ಪ ಸ್ವಲ್ಪ ಕುಡೀರಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ಕುಡಿಯಮ್ಮ. ನಿಧಾನ ಕುಡೀರಿ ಚಿನ್ನಿ. ಖಾಲಿ ಆಯ್ತಮ್ಮ. ಖಾಲಿ ಆಯ್ತು ಮಗಳೇ. ಅಯ್ಯೋ ಹಂಗೆಲ್ಲ ಮಾಡಬಾರ್ದು. ನೆಟ್ಗಿಡಿರಿ ಲೋಟನ. ನೆಟ್ ಇಟ್ಕೊಳ್ಳಿ ಆಯಿತು. ಕರೆಕ್ಟಾಗಿ ಹಿಡೀರಿ ಚಿನ್ನಿ. ಇಡೀರಿ ಇನ್ನೊಂದು ಸ್ವಲ್ಪ ಐತೆ ಅಷ್ಟೇ. ಖಾಲಿ ಆಯಿತು. ಇನ್ನೊಂದು ಸ್ವಲ್ಪ ಅಲ್ಲಿ ನೋಡಿ ಎಷ್ಟು ಐತೆ ಅಂತ. ಬೇಗ ಬೇಗ ಹಿಡೀರಿ. ಕುಡ್ಕಮ್ಮ. ಹಿಡಿಯಮ್ಮ. ಬೇಡವಾ ಚಿನ್ನಿ? ಬೇಡವಾ? ಇವಾಗ ಬಂದು ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಡಿನ್ನರ್ಗೆ ಏನು ಮಾಡ್ಕೊಡ್ತಾಯಿದ್ದೀನಿ ನನ್ನ ಮಗಳಿಗೆ ಅಂತ ಹೇಳಿದ್ರೆ, ಕಾಳು ಒಗ್ಗರಣೆನ ಮಾಡ್ಕೊಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಯಾವ ಕಾಳು ಅಂತ ಹೇಳಿದರೆ ತಣ್ಣಿಕಾಳನ್ನ ತೊಗೊಂಡಿದ್ದೀನಿ ಇವತ್ತು. ಈಗ ನೋಡಿ ಸಾಂಬಾರನ್ನ ಮಾಡ್ತೀವಲ್ಲ, ಆವಾಗ ಕಾಳನ್ನ ಬೇಯಿಸ್ತೀವಿ ಅಲ್ವಾ, ಆವಾಗ ಅದರಲ್ಲೇ ಒಂದು ಸ್ವಲ್ಪ ಕಾಳನ್ನ ಮಕ್ಕಳಿಗೆ ಅಂತ ಹೇಳಿ ಎತ್ತಿಟ್ಟರೆ ಆಯಿತು. ಅದರಲ್ಲೇ ಒಂದು ಸ್ವಲ್ಪ ಕಾಳನ್ನ ನಾನು ಕೂಡ ಎತ್ತಿಟ್ಟಿದ್ದೆ, ಒಂದು 2-3 ಸ್ಪೂನಷ್ಟು. ಇದನ್ನು ಮಾಡೋಕ್ಕೆ ಇವಾಗ ಏನೇನು ಬೇಕಾಗಿರೋ ಸಾಮಗ್ರಿಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ 1-2 ಕಾಳು ಸಾಸಿವೆ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಹಸಿಮೆಣಸಿನಕಾಯಿ, ನಂತರ ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಈರುಳ್ಳಿ, ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ನಂತರ ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ನಂತರ ಇವಾಗ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ಳಿ. ನಂತರ ಇವಾಗ ಆನಿಯನ್ನ ಸೇರಿಸ್ಕೊತಾ ಇದ್ದೀನಿ, ಈರುಳ್ಳಿನ. ಆನಿಯನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಈರುಳ್ಳಿನ. ನೋಡಿ ಈ ರೀತಿ ನೀಟಾಗಿ ಫ್ರೈ ಆದ ನಂತರ ಇವಾಗ ಕಾಳನ್ನ ಸೇರಿಸ್ಕೊಳ್ಳೋಣ. ಕಾಳಲ್ಲಿ ಸಾಂಬಾರೆಲ್ಲ ಇದ್ದರೆ ಸೇರಿಸ್ಕೊಳ್ಳೋಕೆ ಹೋಗ್ಬೇಡಿ, ಬರೀ ಕಾಳನ್ನ ಮಾತ್ರ ಸೇರಿಸ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಕಾಳನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ಬೇಕಿದ್ರೆ ನೀವು ಸ್ನ್ಯಾಕ್ಸ್ ರೀತಿ ಕೂಡ ಕೊಡ್ಬೋದು. ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಬೆಳಗ್ಗೆ ಊಟ ಮಾಡಿದಾಗ ಯಾವ ಟೈಮಲ್ಲಿ ಬೇಕಿದ್ರೂ ಸ್ನ್ಯಾಕ್ಸ್ ಥರ ಕೊಡಿ. ನಂತರ ಇವಾಗ ಇದಕ್ಕೇ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಕಾಳು ಒಗ್ಗರಣೆ ರೆಡಿನೇ ಆಯಿತು. ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ನೋಡಿ ರುಚಿಕರವಾದ ಒಗ್ಗರಣೆ ಕಾಳು ರೆಡಿನೇ ಆಯಿತು. ಇದನ್ನು ಬೇಕಿದ್ರೆ ಮಕ್ಕಳಿಗೆ ನೀವು ಸ್ನ್ಯಾಕ್ಸ್ ರೀತಿ ಸಂಜೆ ಕೂಡ ಕೊಡ್ಬೋದು.
ನಾನು ಬಂದು ರಾತ್ರಿ ಡಿನ್ನರ್ಗೆ ಅಂತ ಹೇಳಿ ಕೊಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಇನ್ನೂ ಹಾಲು ಕುಡಿಯೋದ್ರಿಂದ ಅನ್ನ ಮತ್ತು ಇದು ಎಲ್ಲನೂ ಕೊಟ್ಟರೆ ತಿನ್ನೋದಿಲ್ಲ ಅಂತ ಹೇಳಿ ಇದನ್ನು ಮಾತ್ರ ಕೊಡ್ತಾಯಿದ್ದೀನಿ. ಇದರ ಜೊತೆ ನೀವು ಸಾಂಬಾರನ್ನು ಕೂಡ ಎತ್ಕೊಂಡು ಮಕ್ಕಳಿಗೆ ಸಾಂಬಾರಲ್ಲಿ ಅನ್ನನ ಊಟ ಮಾಡಿಸಿ ನಂತರ ಕಾಳನ್ನು ಕೂಡ ಕೊಡ್ಬೋದು. ಎರಡನ್ನೂ ಕೂಡ ಕೊಡಿ. ಇವ್ರು ಜಾಸ್ತಿ ತಿನ್ನೋದಿಲ್ಲ ಅಂತ ಹೇಳಿ ಬರೀ ಕಾಳನ್ನ ಮಾತ್ರ ಒಗ್ಗರಣೆ ಮಾಡಿ ಕೊಡ್ತಾಯಿದ್ದೀನಿ. ನಿಮ್ಗೇನಾದರೂ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಹೊಸ ಬೇಬಿ ಫುಡ್ ರೆಸಿಪೀಸ್ನ ತೋರಿಸ್ತಾನೆ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತಿನ್ಕೊಳ್ಳಿ. ತಿನ್ಸ್ಕೊಳ್ಳಮ್ಮ. ತಿನ್ಕೊಳ್ಳಿ. ಹಾಕಿ ಬಾಗಿ. ಬೇಡಿ ಚಿನ್ನಿ, ತಿನ್ನಿ. ಹೇಗಿದೆ? ಹಂಗೆಲ್ಲ ಮಾಡಬಾರ್ದು. ಎಂತ ಹಂಗೆಲ್ಲ ಮಾಡೋದು? ಅಲ್ಲಿ ಮುಖ ತೊಳಿತೈತೆ ಅಮ್ಮ. ತಿನ್ನಿ ಇವಾಗ ನೀವು. ಹೇಗಿದ್ದು ಚಿನ್ನಿ ಹೆಂಗಿದ್ದು? ಸೂಪರಾ? ಥ್ಯಾಂಕ್ ಯು. ಅಲ್ಲಿ ಯಾರಿಲ್ಲ ಮಗಳೇ ತೋರ್ಸೋಕ್ಕೆ. ಅಮ್ಮ ಹೋಯ್ತು. ಸೂಪರಾ? ಥ್ಯಾಂಕ್ ಯು ಮಗಳೇ. ತಿನ್ಕೊಳ್ಳಿ ಇವಾಗ. ಏನಂಗಂದ್ರೆ ಟಾಟನ ಅಮ್ಮ ಹೋದ್ಮೇಲೆ ಆಗಲೇ ಮಾಡಬೇಕಾಯ್ತು ನೀವು. ತಿನ್ನಿ ಮಗಳೇ, ಅಲ್ಲೇ ಕೂಚಿ. ಈ ಒಗ್ಗರಣೆ ಕಾಳಿನಿಂದ ಮಕ್ಕಳಿಗೆ ಏನು ಪ್ರಯೋಜನ ಅಂತ ಹೇಳಿದ್ರೆ, ಈ ಕಾಳಿನಲ್ಲಿ ಪ್ರೋಟೀನ್ ಇರೋದ್ರಿಂದ ಮಗುವಿನ ದೇಹದ ಬೆಳವಣಿಗೆಗೆ ಮತ್ತು ಸ್ನಾಯುಗಳ ಅಭಿವೃದ್ಧಿಗೆ ತುಂಬಾ ಸಹಾಯವಾಗುತ್ತೆ. ಮತ್ತು ಫೈಬರ್ ಇರೋದ್ರಿಂದ ಜೀರ್ಣಕ್ರಿಯೆ ಮತ್ತು ಮಲಬದ್ಧತೆ ಕಡಿಮೆ ಆಗಲು ಸಹಾಯ ಮಾಡುತ್ತೆ. ಹಾಗೆಯೇ ಕಬ್ಬಿಣ ಮತ್ತು ಇತರ ಖನಿಜಗಳು ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡ್ತವೆ. ಕಾಯಿತುರಿಯಿಂದ ಆರೋಗ್ಯಕರ ಕೊಬ್ಬು ಮತ್ತು ಕೆಲವು ಖನಿಜಗಳನ್ನು ಒದಗಿಸುತ್ತೆ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಆಹಾರಕ್ಕೆ ರುಚಿ ಮತ್ತು ಕೆಲವು ವಿಟಮಿನ್ಗಳು ಅಥವಾ ಆಂಟಿ ಆಕ್ಸಿಡೆಂಟ್ಗಳನ್ನು ಸೇರಿಸುತ್ತವೆ. ಸಾಸಿವೆ ಮತ್ತು ಜೀರಿಗೆಯಿಂದ ಒಗ್ಗರಣೆಗೆ ರುಚಿ ನೀಡುತ್ತೆ. ನೋಡಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿ. ತಿನ್ಕಮ್ಮ. ಅಂತ ಹೆಂಗಮ್ಮ ತಿನ್ನೋದು? ತಿನ್ಕೊಳ್ಳಿ ಮಗಳು. ತಿನ್ಕೊಮ್ಮ. ಬೇಡಿ ಚಿನ್ನಿ, ನಂಗೆ ಬೇಡಿ. ನೀವು ಒಂದು ತಿನ್ಸಲ್ಲ, ಆಮೇಲೆ ಎಲ್ಲನೂ ತಿನ್ನಿಸ್ತೀನಿ ಅಂತೀರ. ಬೇಡ, ನೀವೇ ತಿನ್ಕೊಳ್ಳಿ. ಬೇಡಿ ಚಿನ್ನಿ ಬೇಡಕ್ಕಮ್ಮ. ತಿನ್ಕೊಮ್ಮ. ನೀನೇ ತಿನ್ನಿ. ಹಂಗೆ. ಕೂಚಿ ಇವಾಗ. ಕೂಚಿ ಚಿನ್ನಿ. ಯಾಕಮ್ಮ? ನೀವೇ ತಿನ್ನಿ. ಸೂಪರಾ? ಥ್ಯಾಂಕ್ ಯು. ಆಯಿತು, ಫುಲ್ ಖಾಲಿ ಮಾಡಿ. ಮತ್ತೆ ಇವಾಗ ಮಮ್ಮ ಇಲ್ಲ, ಈಚೆ ಹೋಯ್ತು. ತಿನ್ಕೊಳ್ಳಿ ಇವಾಗ ಬೇಗ. ಅಂತ ತಿನ್ನಬೇಕು ಪಟಪಟ ಅಂತ. ಹಂಗೇಳಿ ಪಟಪಟ ಅಂತ. ಏನಮ್ಮ? ಅಯ್ಯೋ, ಮೆಣಸಿನ್ಕಾಯಿ ಸಿಕ್ಬಿಡ್ತ ಮಗಳೇ. ಅಯ್ಯೋ ಸಾರಿ ಮಗಳೇ. ಕಾರಣಮ್ಮ ಪೊಮೊಗ್ರನೇಟ್, ದಾಳಿಂಬೆ ಹೇಳಿ. ಕಾಳನ್ನ ತಿಂದು ಮುಗಿಸಿದ ಮೇಲೆ ಒಂದು ಫ್ರೂಟ್ಸ್ನ ಕೊಡೋಣ, ಬೆಳಗ್ಗಿಂತ ಕೊಟ್ಟಿಲ್ಲ ಅಂತ ಹೇಳಿ ಪೊಮೊಗ್ರನೇಟ್ನ ಕೊಟ್ಟಿದ್ದೀನಿ. ಸಾಕು, ಕೈ ಕಟ್ಟಿದ್ದು ಬಿಡಿ. ಒಂದು ಕೈ ಕಟ್ಕೊಂಡು ತಿಂತಿದ್ದೀರಾ? ಏನು ಬೇಕಮ್ಮ? ನಂದು ಕೈ ನಾನು ಕಟ್ಟಬೇಕಾ? ಸರಿ ಮಗಳೇ, ಕಟ್ತೀನಿ. ಸರಿನಾ? ನೀವು ಕೈ ಕಟ್ಟಿ ನೀವು. ಗುಡ್ ಗರ್ಲ್. ಬಾಯ್ ಮೇಲೆ ಬೆಳ್ಳಿಡಿ. ವೆರಿ ಗುಡ್ ಗರ್ಲ್ ಚಿನ್ನಿ. ಎರಡು ಕೈಯಲ್ಲಿ ಇಡ್ತೀರಾ? ತಿನ್ಕೊಳ್ಳಿ ಐತಿ ಇವಾಗ. ಹಣ್ಣು ತಿನ್ಕೊಳ್ಳಿ. ಕಾಳನ್ನ ಸ್ವಲ್ಪ ತಿಂದು ಸ್ವಲ್ಪ ಮಡಗ್ಬಿಟ್ರು. ಯಾಕಂತ ಹೇಳಿದ್ರೆ ಅದು ಫುಲ್ಲು ಸಾಫ್ಟಾಗಿ ಬೆಂದಿರಲಿಲ್ಲ. ಅದರಿಂದ ನೀವು ಬೇಯಿಸ್ಬೇಕಾದ್ರೆ ಕಾಳನ್ನ ಫುಲ್ ಸಾಫ್ಟಾಗಿ ಬೇಯಿಸಿ ಕೊಡಿ ಮಕ್ಕಳಿಗೆ. ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಅವಾಗ ನಂಗೆ ಬೇಡಿ ಚಿನ್ನಿ, ನೀವು ತಿನ್ನಿ ಮಗಳೇ. ಕೂಚಿ ಮಗಳೇ, ತಿನ್ನಿಸ್ಬೇಡಿ ಮಗಳೇ ನಂಗೆ ನೀವು. ಸಾಕು. ಕೂಚಿ ಇವಾಗ. ಸಾಕು. ನೀವು ತಿನ್ನಿ. ಹಾಕಳಿ, ಬಾಯಿಗೆ ಹಾಕಳಿ. ಸಾಕು. ಥ್ಯಾಂಕ್ ಯು. ನೀವು ಫುಲ್ ತಿನ್ಸಕ್ಕೆ ಮಾಡ್ತೀರಾ ನಂಗೆ ಗೊತ್ತು. ಕೂಚಿ ಕಳಕ ಬೇಡಿ ನನಗೆ. ಬಾಯ್ ಮಾಡು. ಬಾಯ್ ಮಾಡಿಲಿ ಚಿನ್ನಿ. ಮಾಡು, ಬಾಯ್ ಮಾಡು. ಮಾಡಮ್ಮ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ.